ಅಂತ ಜಿಲ್ಲೆ ಕಬ್ಬು ಬೆಳೀತಾರೆ, ಬೇಕಾದಷ್ಟು ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ಅದಾದರೂ ಕೂಡ ಕರ್ನಾಟಕದ ಶಾಸನಸಭೆಯಲ್ಲಿ ಕಳೆದ ಅಧಿವೇಶನದಲ್ಲಿ ಕೊಟ್ಟಿರುವಂಥ ಸರ್ಕಾರಿ ಅಂಕಿಅಂಶಗಳ ಪ್ರಕಾರ ರೈತರ ಆತ್ಮಹತ್ಯೆಯಲ್ಲಿ ನಂಬರ್ 2ನೇ ಸ್ಥಾನದಲ್ಲಿರುವಂಥ ಜಿಲ್ಲೆ. ಅಷ್ಟು ಸಮೃದ್ಧಿ ಇರುವಂಥ ಜಿಲ್ಲೆ ಆದರೂ ಕೃಷಿನೇ ಭಾಳ ಮುಖ್ಯವಾದಂಥ ಕಸಬಾದರೂ ಅಲ್ಲಿ ಜನರದು. ಅಲ್ಲಿ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ? 3,500 ರೂಪಾಯಿಗೋಸ್ಕರ 9 ದಿನ ಅಲ್ಲಿ ಹೋರಾಟ ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬಂತು. ಯಾತಕ್ಕೆ ಬಂತು? ನಿಮ್ಮಂಥ ಅವಿವೇಕಿಗಳು ಎಲ್ಲಿ ಕೂರಬಾರ್ದು ಅಂತ ಜಾಗದಲ್ಲಿ ನೀವು ಕೂತಿದ್ದೀರಿ. ಪ್ರಕಾಶ್ ಅವ್ರು ಹೇಳಿದಾಗೆ ನೀವು ಹೊಟ್ಟೆಗೆ ಏನು ತಿಂತಿದ್ದೀರಿ? ಪ್ರತಿದಿನ 3 ಹೊತ್ತು ಊಟ ಮಾಡ್ತಿದ್ದೀರಲ್ಲ, ಊಟ ಯಾರಿಂದ ಬರ್ತಿದೆ? ರೈತ ಬೆಳೆದಿರೋ ಅಂತ ಅವನು ಬೆಳೆಗೆ ಇಷ್ಟು ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ್ರೂ ಕೂಡ ಅವ್ನು ಹಾಕಿರೋ ಖರ್ಚು ಬರ್ತಾ ಇಲ್ಲ. ಅವ್ನು ಹಾಕಿರೋ ಖರ್ಚು ಬರ್ತಿಲ್ಲ. ವಾಣಿಜ್ಯ ಬೆಳೆ ಕಬ್ಬು, ರಾಗಿ, ಜೋಳ ಬೆಳೆಯೋರನ್ನ ಬಿಟ್ಟುಬಿಡಿ, ವಾಣಿಜ್ಯ ಬೆಳೆ ಅಂತ ಕಬ್ಬನ್ನು ಹಾಕೋರ್ಗು ಕೂಡ ಅಲ್ಲಿ ಆತ್ಮಹತ್ಯೆ ಆಗ್ತಿದೆ ಅಂತಂದರೆ ಏನರ್ಥ? ಎಲ್ಲಿ ನಿಮ್ಮ ಮಾತಿನ ಆರ್ಥಿಕ ವ್ಯವಸ್ಥೆ, ನಿಮ್ಮ ಆರ್ಥಿಕತೆ ಯಾವ ಥರ ಲೆಕ್ಕ ಹಾಕಿದ್ದೀರಿ ಸ್ವಾಮಿ ನೀವು? ಬರೋದಿಲ್ಲ ರೈತರು ಕೊಟ್ಬಿಟ್ರೆ ಅಂತಂತಂದರೆ ಯಾತಕ್ಕೆ ಬರ್ತಾ ಇಲ್ಲ? ಅದು ಯೋಚನೆ ಮಾಡಬೇಕಾಗಿತ್ತು ನೀವು. ಯಾತಕ್ಕಿದು ಬಂಡವಾಳ ಇಲ್ಲದೆ ಬೆಲೆ ಅಂತೂ ಬರ್ತಾ ಇಲ್ಲ. ನೀವು ಯಾವ ಬೆಳೆ ಹಾಕಿದ್ರೂ ಬೆಲೆ ಇಲ್ಲ. ನೀವು ಕಬ್ಬು ಹಾಕಿ, ಜೋಳ ಹಾಕಿ, ತೆಂಗು ಹಾಕಿ, ಅಡಿಕೆ ಒಂದು ಬಿಟ್ಟು ಯಾವ ಬೆಳೆ ಹಾಕಿದ್ರೂ ಇವತ್ತು ರೈತನಿಗೆ ಬೆಲೆ ಇಲ್ಲ. ಅವನಿಗೆ ಬಂಡವಾಳ ಎಲ್ಲಿಂದ ಬರಬೇಕು? ರೈತ ಏನು ತಾನು ಬೆಳೆಯೋದಕ್ಕೆ, ತಾನು ತನ್ನ ಮಕ್ಕಳಿಗೆ, ತನ್ನ ಕುಟುಂಬಕ್ಕೆ ಬೆಳ್ಕೊತಿದ್ದಾನ? ಇಲ್ಲ. ಏನು ಕಬ್ಬು ಬೆಳೆದು ಬರೀ ಕಬ್ಬು ತಿನ್ನೋಕ್ಕಾಗತ್ತಾ? ಬೆಲ್ಲ ತಿನ್ನೋಕ್ಕಾಗತ್ತಾ? ಅವನು ರೈತ ಈ ಮಾರುಕಟ್ಟೆಗೆ ಬೆಳೆದು ಇಡೀ ಜಗತ್ತಿಗೆ ಅನ್ನ ಹಾಕಿ ಅವನು ಹೋಗಿ ಅನ್ನಭಾಗ್ಯದ ಅಕ್ಕಿ ತಂದು ತಿಂತಾ ಇದ್ದಾನೆ. ಅವನ ಮಕ್ಕಳಿಗೆ ಅನ್ನಭಾಗ್ಯದ ಅಕ್ಕಿ ತಂದು ತಿನ್ನಿಸ್ತಿರೋದು. ಇವೆಲ್ಲ ಪರಿಕಲ್ಪನೆ ಇದೆ. ಇಷ್ಟು ಕಾಮನ್ ಸೆನ್ಸ್ ಇದು. ಇದನ್ನು ನಾವು ಇಡೀ ರಾಜ್ಯದವ್ರು ಮಾತಾಡಿ ನೀವು ಬಯಸ್ಕೊಳ್ಳೋಂಗೆ ಮಾಡಿದ್ದೀರಿ. ಇವತ್ತು ಮಾನ ಮರ್ಯಾದೆ ಇರೋರು ಮಾತಾಡೋ ಮಾತುಗಳಲ್ಲ ಇದು. ನೀವು ಆ ಸ್ಥಾನದಲ್ಲಿ ಕೂರೋದಕ್ಕೆ ನೀವು ಅರ್ಹರಲ್ಲ. ನೀವು ಇವತ್ತೇ ಆ ಸ್ಥಾನದಿಂದ ಕೆಳಗಿಳಿಬೇಕು. ಯಾಕೆ ಅಂತಂದರೆ ಆ ಸ್ಥಾನ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ, ನೀವು ಗಳಿಸಿರೋದಲ್ಲ. ಅದು ಈ ದೇಶದ ರೈತರಿಗೆ ಅಂತ ಹುಟ್ಟಾಕಿರೋಂಥ ಸಂಸ್ಥೆ. ಈ ದೇಶದ ರೈತರಿಗೆ ಅಂತ ನಬಾರ್ಡ್ ಇರೋದು, ಗ್ರಾಮೀಣಾಭಿವೃದ್ಧಿಗೆ ಅಂತ ನಬಾರ್ಡ್ ಇರೋದು. ಬಜೆಟ್ ಮಾಡುವಾಗ ಎಲ್ಲ ನಗರಾಭಿವೃದ್ಧಿಗೆ ಒಳ್ಳೊಳ್ಳೆ ಬೆಂಗಳೂರು, ಬೆಳಗಾಂ ಥರ ನಗರಗಳನ್ನು ಬೆಳೆಸೋದಕ್ಕೆ ಮಾಡ್ತಿದ್ದೀವಿ. ಹಳ್ಳಿಗಳಲ್ಲಿ ರಸ್ತೆಗಳಿಲ್ಲ, ಏನು ಕುಡಿಯೋಕ್ಕೆ ನೀರಿಲ್ಲ, ಊಟ ಇಲ್ಲ.